ನಮಸ್ಕಾರ. ಆಕ್ಚುಲಿ ನಮ್ದು ಇವತ್ತು ಆಗಸ್ಟ್ 7th ಸಿನಿಮಾ ಪ್ರೀಪೋನ್ ಆಗಿದೆ. ಅದರ ಅನೌನ್ಸ್ಮೆಂಟ್ಗೆ ನಾನು ನಮ್ಮ ನಿರ್ಮಾಪಕರೆಲ್ಲ ಸೇರ್ಬೇಕಾಗಿತ್ತು. ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನಾನು. ಯಾಕಂದ್ರೆ ಇವತ್ತು ನಾವು ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋ ಭರದಲ್ಲಿ ಸಾಕಷ್ಟು ಎಫರ್ಟ್ಗಳನ್ನ ಹಾಕ್ತಿರ್ತೀವಿ. ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾ ಇದೀವಿ ಒಂದು ಸಿನಿಮಾಗೆ. ನಾವು ಅಶೋಕಾಗೆ ಹಾಕಿದ್ ನೀವೆಲ್ಲ ನೋಡಿದಿರ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಅಶೋಕ ಸಿನಿಮಾ ಗೆಲ್ಸಕ್ ಒದಾಡಿದ್ವಿ. ಚಿತ್ರರಂಗ ಯಾವ ತರ ಪರಿಸ್ಥಿತಿನಲ್ಲಿ ಇದೆ ಅನ್ನೋದನ್ನ ನಾನು ಯೋಚನೆ ಮಾಡಿಕೊಂಡು ನಾನು ಹೇಳಿದ್ ಎಜುಕೇಶನ್ ಅನ್ನೋ ವರ್ಡ್ ಯಾರು ಹರ್ಟ್ ಆಗಿದ್ಯೋ, ನಾನು ಹೇಳಿದ್ ಎಜುಕೇಶನ್ ಏನಂದ್ರೆ ಜ್ಞಾನದ ಬಗ್ಗೆ ಅಷ್ಟೇ ಹೇಳಿದ್ ನಾನು. ಎಜುಕೇಶನ್ ಅಂದ್ರೆ ನಾನು ಓದಿರೋದು SLC. ನಮ್ಮ ತಾಯಿ ಓದೇ ಇಲ್ಲ. ಆ ತರ ನಾನು ಯಾರನ್ನು ಹೀಯಾಳಿಸುವಂತ ಮನಸ್ಥಿತಿ ನನಗಿಲ್ಲ. ನಾನು ಬಂದಿರೋದು ಯಾವ್ದೋ ಒಂದು ಸಣ್ಣ ಕುಗ್ರಾಮದಿಂದ 200 ರೂಪಾಯಿ 300 ರೂಪಾಯಿಂದ ಸೀರಿಯಲ್ ಮಾಡ್ಕೊಂಡು ಬಂದವನು. ನೀವೆಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಿದವರು, ಇಂಡಸ್ಟ್ರಿ ಕಟ್ಟಿದವರು, ಪಾರ್ವತಮ್ಮನ ಹಿಡಿದು ಅಣ್ಣವ್ರನ್ನ ಹಿಡಿದು ಎಲ್ಲರೂ ಇಂಡಸ್ಟ್ರಿಯನ್ನು ಕಟ್ಟಿದವರು ಸಾಕಷ್ಟು ಜನ ನಿರ್ಮಾಪಕರು ಕೆಲಸ ಮಾಡಿದ್ದಾರೆ ಇಂಡಸ್ಟ್ರಿ ಕಟ್ಟೋದಕ್ಕೋಸ್ಕರ. ಒಬ್ರು ಇಬ್ರಲ್ಲ, ಸಾವಿರಾರು ಜನ ನಿರ್ಮಾಪಕರುಗಳು ಬಂದು ಕೆಲಸ ಮಾಡಿದ್ದಾರೆ. ನಾನು ಹೇಳಿದ್ದೆ ಆಂಗಲ್ ಯಾವುದು ಅಂತಂದ್ರೆ, ಒಬ್ಬ ನಿರ್ಮಾಪಕ ಬರಬೇಕಾದ್ರೆ ಜ್ಞಾನ ಇಲ್ಲದೆ ಬರೋದು ತುಂಬಾ ತಪ್ಪು ಅಂತ ಹೇಳಿದೀನಿ ನಾನು. 100% ತಪ್ಪು. ಯಾಕೆ ತಪ್ಪು ಅಂತಂದ್ರೆ ಸಿನಿಮಾದ ಜ್ಞಾನ ಬಹಳ ಮುಖ್ಯ ಆಗುತ್ತೆ. ಫಸ್ಟ್ ಡೇ ಇಂದ ಒಂದು ಸ್ಕ್ರಿಪ್ಟ್ ಹಿಡಿದು, ಒಬ್ಬ ಕಾಸ್ಟಿಂಗ್ ಮಾಡೋದನ್ನ ಹಿಡಿದು, ಒಂದು ಪ್ರೊಡಕ್ಷನ್ ಶುರು ಮಾಡೋದನ್ನ ಹಿಡಿದು, ಒಂದು ಕಾಫಿ ಲೋಟದಿಂದ ಹಿಡಿದು ನಾನ್ ಮಾಡಿದೀನಿ ಆ ಕೆಲಸನ. ಪ್ರೊಡಕ್ಷನ್ ಬಾಯಿ ಕೆಲಸ ಸಮೇತ ಮಾಡ್ಕೊಂಡು ನಾನು ನಿರ್ಮಾಣ ಮಾಡಿದೀನಿ ಸಿನಿಮಾನ. 4 ಸಿನಿಮಾ ನಿರ್ಮಾಣ ಮಾಡಿದೀನಿ ಸತೀಶ್ ಪಿಕ್ಚರ್ ಹೌಸಿಂದ. ಅಷ್ಟೆಲ್ಲ ನಾಲೆಜ್ ಇಲ್ಲದೆ ಇದ್ದಾಗ ಬಂದ್ರು ಅನ್ಕೊಳ್ಳಿ ಪ್ರೊಡ್ಯೂಸರ್ ಈಗ ಒಳಗಡೆ, ನಾನು ಹೇಳಿದ್ದೆ ಕೊಡ್ಬೇಕು ಅವರು. ಎಡಿಟಿಂಗ್ ಏನು, DA ಏನು, ಡಬ್ಬಿಂಗ್ ಏನು, ಪ್ರಮೋಷನ್ ಏನು. ಈಗ 1 ಕೋಟಿ ಇರೋ ಸಿನಿಮಾ 2 ಕೋಟಿ ಬಜೆಟ್ ಆದಾಗ ಯಾರು ಹೊಣೆ ಆಗ್ತಾರೆ ಅದಕ್ಕೆ? ಅವ್ರಿಗೆ ಸ್ವತಃ ಗೊತ್ತಿದ್ದಾಗ ಅವ್ರು ನಮ್ಮನ್ನು ಕ್ವಶನ್ ಮಾಡಬಹುದು. ಅವಾಗ ನಿರ್ಮಾಪಕರುಗಳು ಉಳಿತಾರೆ, ಇಂಡಸ್ಟ್ರಿ ಉಳಿಯುತ್ತೆ. ಯಾಕೆ ಬಂದಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಒಂದು ಸಿನಿಮಾ ಮಾಡಿ ಲಾಸ್ ಮಾಡ್ಕೊಂಡು ಆಚೆ ಹೋದಾಗ ನಮಗ್ ನೋವಾಗುತ್ತೆ 100%. ಯಾಕಂದ್ರೆ ಒಂದ್ ಸಿನಿಮಾ ಮಾಡೋದಲ್ಲ, ಅವರು 100 ಸಿನಿಮಾಗಳು ಮಾಡ್ಬೇಕು ನಮ್ಗೆ. ನಾನು ಅವತ್ತು ಅದನ್ನೇ ಹೇಳಿದೆ, ಲಕ್ಷಾಂತರ ಜನರು ಬದುಕಿದೆ. ಎಷ್ಟು ಜನ ಲೈಟ್ ಪಾಯಿಸ್ಕೊಂಡಿದ್ದಾರೆ ನೋಡಿದ್ರೆ, ಹೊಟ್ಟೆ ಉರಿತಿದೆ ಹೋಗ್ತಾ ಇರ್ಬೇಕಾದ್ರೆ. ಅವರೆಲ್ಲ ನಮ್ಮಷ್ಟು ದುಡ್ಡು ತಗೊಂಡು ಕೆಲಸ ಮಾಡಲ್ಲ. ಪ್ರೊಡಕ್ಷನ್ ಅವ್ರು ಇದಾರೆ, ಕಾಸ್ಟ್ಯೂಮರ್ಸ್ ಇದಾರೆ. ಬರೀ ನಮ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಾವು. ಬೇಡ, ನಮ್ ನೆಕ್ಸ್ಟ್ ಜನರೇಷನ್ ಇದೆ, ಮಕ್ಕಳಿದ್ದಾರೆ, ಮುಂದಕ್ಕೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಟ್ಕೊಂಡ್ರು ಎಷ್ಟೋ ಜನ ಸಾಲಲ್ಲಿ ನಿಂತಿದ್ದಾರೆ ನಮ್ಮ ಸಾಲಲ್ಲಿ. ಅದಕ್ಕೋಸ್ಕರ ಇಂಡಸ್ಟ್ರಿ ಉಳಿಬೇಕು ಅನ್ನೋ ವಿಚಾರದಲ್ಲಿ ನಿರ್ಮಾಪಕರುಗಳು ಬರ್ಬೇಕಾದ್ರೆ, ಹೊಸ ನಿರ್ಮಾಪಕರುಗಳು ಆ ಜ್ಞಾನ ಇರ್ಲಿ ಅಂತ ಹೇಳುತ್ತೆ ಹೊರತು ಎಜುಕೇಶನ್ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತನೋ ಅಥವಾ ನಮ್ಮ ನಿರ್ಮಾಪಕರುಗಳಿಗೆ ಬೇಜಾರು ಮಾಡ್ಬೇಕು ಅಂತನೋ ಹೇಳಿದ್ ಮಾತಲ್ಲ ಸರ್. ನಾನು ಇವತ್ತು ಇವಾಗ ನೋವಾಗಿದ್ರೆ, ಯಾವುದೇ ನಮ್ಮ ನಿರ್ಮಾಪಕರುಗಳಿಗೂ ನೋವಾಗಿದ್ರು, ನಾನು ಇಲ್ಲೂ ಕ್ಷಮೆ ಕೇಳಕ್ಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ಕ್ಷಮೆ ಕೇಳ್ತೀನಿ ನಾನು ಅಷ್ಟೊಂದು ಏನೋ ಸಣ್ಣವನಾಗ್ಬಿಡಲ್ಲ ಅಥವಾ ಚಿಕ್ಕವನಾಗಲ್ಲ ನಿಮ್ ಎದುರುಗಡೆ. ಪರವಾಗಿಲ್ಲ, ನೀವೆಲ್ಲ ಸೀನಿಯರ್ಸ್ ಮಾಡ್ಕೊಂಡ್ ಬಂದಿದ್ದೀರಾ. ಐ ವೆರಿ ಹ್ಯಾಪಿ. ನಾನು ಈ ಮುಖಾಂತರ ಇಲ್ಲಿಗೆ ಬರ್ಬೇಕಾಯ್ತಲ್ಲ ಅಂತ ಏನೋ ಒಂದು ಸಣ್ಣ ಬೇಜಾರು ಅಷ್ಟೇ. ಅಂದ್ರೆ ಬೇರೆ ವಿಚಾರದಲ್ಲಿ ನಾನು ನಿರ್ಮಾಪಕರ ಸಂಘಕ್ಕೆ ಬರ್ಬೇಕಾಯ್ತು. ಬಟ್ ನಿರ್ಮಾಪಕರ ಸಂಘದಿಂದ ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಸರ್, ಚೆನ್ನಾಗಾಗ್ಲಿ, ನಮ್ಮ ಇಂಡಸ್ಟ್ರಿ ಬೆಳಿಲಿ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ. ನಾವು ನೀವು ಅವರು ಇವರು ಅಂತ ಬೇರೆ ಅಲ್ಲ. ಇವತ್ತು ಇಡೀ ಇಂಡಸ್ಟ್ರಿ ಬೆಳೆಯೋದಕ್ಕೆ ನಮ್ಮ ಮಾಧ್ಯಮದ ಸಪೋರ್ಟ್ ಅಷ್ಟೇ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಎಲ್ಲರೂ ನೀವು ಸಿನಿಮಾಗಳು ಮಾಡಿದೀರಾ. ಹಾಗಾಗಿ RS ಗೌಡ್ರಿಗೆ, ನಮ್ಮ ಏನೋ ರಾಮಮೂರ್ತಿ ಅವ್ರಿಗೆ ಸರ್, ನಿಮ್ಗೆಲ್ರಿಗೂ ನಾನು ಏನೋ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಕಾಳಜಿಗಳ ಆ ಕಡೆ ಹೋಗೋಣ. ನಾನು ನಿಮ್ ಜೊತೆಗೆ ಇರ್ತೀನಿ. ನಮಗೆ ಸಬ್ಸಿಡಿ ಸಿಕ್ಕಿಲ್ಲ 7 ವರ್ಷದಿಂದ. ನಮಗೆ ರಾಜ್ಯೋತ್ಸವ ಅನ್ನಲ್ಲ, ಸಾರಿ, ಸ್ಟೇಟ್ ಅವಾರ್ಡ್ ಬಂದಿಲ್ಲ 5 ವರ್ಷದಿಂದ. ನಮ್ಮ ಸಿನಿಮಾಗಳನ್ನ ಯಾವ ತರ ಇಂಪ್ರೂವ್ ಮಾಡ್ಬೇಕು ನಾವು, ಹೇಗೆ, ಈಗ ನಾನೇ ಡಿಸೈಡ್ ಮಾಡಿದ್ದೀನಿ ವರ್ಷಕ್ಕೆ 2 ರಿಂದ 3 ಸಿನಿಮಾ ಮಾಡ್ಬೇಕು ಅಂತ. ಈಗ ಲಾಸ್ಟ್ ಅಶೋಕ ಬಂತು, ಈಗ ಅಯೋಗ್ಯ ಬರ್ತಾ ಇದೆ. ಇನ್ನೂ ಒಂದು ಸಿನಿಮಾ ನಾನು ಹೆಂಗಾದ್ರೂ ಮಾಡಿ ಡಿಸೆಂಬರ್ ಒಳಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಾವು ಇಂಡಸ್ಟ್ರಿಗೋಸ್ಕರ ನಾನು ಕಷ್ಟ ಬಂದಾಗ ನಿರ್ಮಾಪಕರ ಜೊತೆಗೆ ನಿಂತಿದ್ದೀನಿ ಸರ್. ನಾನು ನನ್ನ ಸಿನಿಮಾಗಳ ಜೊತೆ ಕೆಲಸ ಮಾಡಿರೋ ನಿರ್ಮಾಪಕರನ್ನ ಕೇಳಿ, ಎಷ್ಟೋ ಸಲ ನಾನು ರೆಮ್ಯುನರೇಷನ್ ಬಿಟ್ಟು ಕೆಲಸ ಮಾಡ್ಕೊಟ್ಟಿದ್ದೀನಿ, ಪರ್ಸೆಂಟೇಜು ಕೆಲಸ ಮಾಡಿದ್ದೀನಿ, ರೆಮ್ಯುನರೇಷನ್ ಇಲ್ದೇನೂ ಕೆಲಸ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಈ ತರದ ಒಳ್ಳೆ ಆಲೋಚನೆಯಲ್ಲಿ ಪಾಸಿಟಿವ್ ಆಗಿ ನಾವೆಲ್ಲರೂ ಹೋಗೋಣ. ನಮ್ಮ ಅಯೋಗ್ಯ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. 14ನೇ ತಾರೀಕು ಬರ್ಬೇಕಾಗಿತ್ತು, ಅದು 7ನೇ ತಾರೀಕು ಬರ್ತಾ ಇದೆ. ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಯಾರು ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಒಳ್ಳೆ ಕಡೆ, ಒಳ್ಳೆ ಕೆಲಸದ ಕಡೆ ನಾವೆಲ್ಲ ಗಮನ ಕೊಟ್ಟು ಇಂಡಸ್ಟ್ರಿ ಕಟ್ಟೋಣ. ಯಾವುದೇ ನಿರ್ಮಾಪಕರಿಗೆ ಬೇಜಾರಾಗಿದ್ರು ಯಾರು ಬೇಜಾರು ಮಾಡ್ಕೋಬಿಡಿ. ನಾನು ಹೇಳಿದ್ದು ಎಜುಕೇಶನ್ ಅನ್ನೋ ವರ್ಡು ಎಲ್ಲ ವಿಭಾಗದಲ್ಲಿ, ಎಲ್ಲ ವಲಯದಲ್ಲಿ, ಎಲ್ಲಾದ್ರಲ್ಲೂ ಎಜುಕೇಶನ್ ಇರ್ಬೇಕು ನಮ್ಗೆ. ಬರೀ ನಾಟ್ ಓನ್ಲಿ ಸಿನಿಮಾ, ಪ್ರತಿಯೊಂದರಲ್ಲೂ ನಮ್ಗೆ ಎಜುಕೇಶನ್ ಇರಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೀನಿ. ಯಾರಿಗೂ ನೋಯಿಸೋ ಉದ್ದೇಶದಿಂದಲ್ಲ.
ಹಾಗಾಗಿ ಇದನ್ನ ಇಲ್ಲಿಗೆ ನಾವೆಲ್ಲರೂ ಸಂತೋಷವಾಗಿ ಮುಗಿಸೋಣ. ಅಂಡ್ ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ಏನೋ ನನ್ನ ಗೆಳೆಯರು ಮೀಡಿಯಾದ ಗೆಳೆಯರಲ್ಲಿ ಬಂದು ನಮ್ಮ ಟೈಮನ್ನ ನಿಮ್ ಟೈಮ್ ತಗೊಂಡಿದೀವಿ ನಾವು. ನಿಮ್ ಟೈಮ್ ವೇಸ್ಟ್ ಆಗಿದ್ರೆ ಸಾರಿ. ಇಷ್ಟೇ ವಿಷಯ. ಥ್ಯಾಂಕ್ ಯು ಸೊ ಮಚ್.